Easy memory tricks for SSLC students for easy passing and scoring from the chapter Light Reflection and Refraction. Okay, ನಿಮ್ನ ದರ್ಪಣದಲ್ಲಿ ವಿಭಿನ್ನ ಸ್ಥಾನದಲ್ಲಿ ವಸ್ತುವನ್ನಿಟ್ಟಾಗ ಉಂಟಾಗುವಂಥ ಪ್ರತಿಬಿಂಬಗಳ ರೇಖಾನಕ್ಷೆಗಳನ್ನು ಕುರಿತು ಡಿಸ್ಕಸ್ ಮಾಡೋಣ. ನೋಡಿ, ಅನಂತ ದೂರದಲ್ಲಿಟ್ಟಾಗ ಪ್ರತಿಬಿಂಬ ಸಂಗಮ ಬಿಂದು ಎಫ್ನಲ್ಲಿ ಮೂಡುತ್ತೆ. ಹಾಗಾಗಿ 1 ಅನಂತ ದೂರಕ್ಕೆ 1 ತೋರಿಸಿದ್ವಿ, ಇಲ್ಲಿ ಎಫ್ಗೆ 1 ಅಂತ. 2 ಅಂದರೆ ಸಿನಿಂದ ಆಚೆಗೆ ವಸ್ತುವನ್ನಿಟ್ಟಾಗ ನೋಡಿ, 2 ನಂಬರ್ 2 ತೋರಿಸಿದೆ. ಇಲ್ಲಿ ಸಿ ಮತ್ತು ಎಫ್ಗಳ ಮಧ್ಯೆ ಮೂಡುತ್ತೆ, ಹಾಗಾಗಿ 2. ಹಾಗಾಗಿ ನೆಕ್ಸ್ಟು ಸಿನಲ್ಲಿ ಇಟ್ಟಾಗ ವಸ್ತುವನ್ನು ಅದು ಸಿನಲ್ಲೇ ಮೂಡುತ್ತೆ, ಅದೇ ಗಾತ್ರದಲ್ಲಿ ಇರುತ್ತೆ ಪ್ರತಿಬಿಂಬ. ನೆಕ್ಸ್ಟು 4 ಅಂದರೆ ಸಿ ಮತ್ತು ಎಫ್ ಮಧ್ಯೆ ಇಟ್ಟಾಗ 4 ನೋಡಿ, ಅದು ಸಿನಿಂದ ಆಚೆಗೆ 4ರಲ್ಲಿ ಮೂಡಿದೆ ಪ್ರತಿಬಿಂಬ. ನೆಕ್ಸ್ಟು ಎಫ್ನಲ್ಲಿ ಇಟ್ಟಾಗ ಅಂದರೆ ನಂಬರ್ 5 ತೋರಿಸುತ್ತೆ. ಎಫ್ನಲ್ಲಿ ಇಟ್ಟಾಗ ಅದು ಎಲ್ಲಿ ಮೂಡುತ್ತೆ ಅಂದರೆ ಸಿನಿಂದ ಆಚೆಗೆ 5 ತೋರಿಸಿದೆ ನೋಡಿ ಪ್ರತಿಬಿಂಬ ಮೂಡಿರೋ ಭಾಗ. ನೆಕ್ಸ್ಟು ಎಫ್ ಮತ್ತು ಪಿ ಮಧ್ಯೆ ಇಟ್ಟಾಗ ಅಂದರೆ ನಂಬರ್ 6 ಇಂಡಿಕೇಟ್ ಮಾಡ್ತಿದೆ ನೋಡಿ ಅದನ್ನು. ಅದು ಪ್ರತಿಬಿಂಬ ಎಲ್ಲಿ ಮೂಡುತ್ತೆ ಅಂದರೆ ದರ್ಪಣದ ಹಿಂದೆ ಮಿಥ್ಯ ಮತ್ತು ನೇರ ಪ್ರತಿಬಿಂಬ ಆಗಿರುತ್ತೆ. 6ನೇದು. ಇನ್ನು ಉಳಿದಂತೆ 1, 2, 3, 4 ಮತ್ತು 5 ಈ ಪ್ರತಿಬಿಂಬಗಳು ಸತ್ಯ ಮತ್ತು ತಲೆಕೆಳಗಾದ ಪ್ರತಿಬಿಂಬಗಳಾಗಿರ್ತವೆ. ಇವು ಪ್ರತಿಬಿಂಬದ ಸ್ಥಾನಗಳನ್ನು ಇಂಡಿಕೇಟ್ ಮಾಡ್ತಿದ್ದೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.